ನಾನಿವತ್ತು ರೋಸ್ಟ್ ಮಾಡ್ತಿರೋ ಫಿಲಂ ಹೆಸರು ಈ ಮೂವಿನ ನೀವೇನಾದ್ರೂ ನೋಡ್ತೀನಿ ಅಂದ್ರೆ ಮೊದಲು ನಿಮ್ಮ ಮನೇಲಿ ಅಮೃತಾಂಜನ್ ಅಥವಾ ವಿಕ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ತಗೊಂಡ್ ಬಂದು ಇಟ್ಕೊಳ್ಳಿ. ಫಿಲಂ ಕೊನೆಯಲ್ಲಿ ಹಚ್ಕೊಳ್ಳೋಕಲ್ಲ, ನೋಡ್ತಾನೆ ಹಚ್ಕೊಳ್ಬೇಕಾಗಿ ಬರುತ್ತೆ. ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು AP ಅರ್ಜುನ್ ಅವರು, ಪ್ರೊಡ್ಯೂಸ್ ಮಾಡಿರೋದು ಉದಯ್ ಕೇಮಾತ್ ಅವರು. ಪ್ರೊಡ್ಯೂಸರ್ ನ ನೆನ್ಸ್ಕೊಂಡ್ರೆ ಪಾಪ ಅನಿಸುತ್ತೆ. ಈಗ ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ. 120 ಕೋಟಿ ಬಂಡವಾಳ ಹಾಕಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರೋದು ಕೇವಲ 25 ಕೋಟಿ ಮಾತ್ರ. 95 ಕೋಟಿ ಹೊಗೆ. ಸಾರಿ ಪ್ರೊಡ್ಯೂಸರ್ ಸರ್. ಈ ಫಿಲಂ ಅಲ್ಲಿ ಧ್ರುವಣ್ಣ ಮಾಡಿರೋ ಮ್ಯಾನರಿಸಮ್ಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಡಿಮೆನೆ. ಈ ಫಿಲಂ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ ಧ್ರುವಣ್ಣ ಪಾಕಿಸ್ತಾನದಲ್ಲಿ ಇರ್ತಾರೆ. ಒಂದು ಕನ್ಸ್ಟ್ರಕ್ಷನ್ ನಡೀತಿರೋ ಬಿಲ್ಡಿಂಗ್ ಅಲ್ಲಿ ಗನ್ ವಾರ್ ನಡೀತಿರುತ್ತೆ. ಹೀರೋಗೂ ಟೆರರಿಸ್ಟ್ ಗಳಿಗೆ ಅಂತ ಕೇಳಿದ್ರೆ ಇಲ್ಲ, ಟೆರರಿಸ್ಟ್ಗೂ ಟೆರರಿಸ್ಟ್ಗೆ. ಇಲ್ಲಿ ನಮ್ಮಣ್ಣ ಟೆರರಿಸ್ಟೇ. ಇಲ್ಲಿ ಧ್ರುವಣ್ಣ ಒಬ್ನೇ ಶೂಟ್ ಮಾಡ್ತಿರ್ತಾನೆ, ಆ ಕಡೆ 10 ರಿಂದ 30 ಜನ ಶೂಟ್ ಮಾಡ್ತಿರ್ತಾರೆ. ಅವ್ರೇನು ಎಷ್ಟು ದೂರದಿಂದ ಶೂಟ್ ಮಾಡ್ತಿರಲ್ಲ, 5 ಅಡಿ ದೂರದಿಂದ ಶೂಟ್ ಮಾಡ್ತಿರ್ತಾರೆ. ಆದ್ರೆ ನಮ್ಮಣ್ಣ ಧ್ರುವಂಗೆ ಒಂದು ಬುಲೆಟ್ ಬೀಳ್ತಾ ಇರಲ್ಲ. ಹಂಗಾದ್ರೆ ಇವರೆಲ್ಲ ಶೂಟ್ ಮಾಡ್ತಿರೋದು ಯಾರನ್ನ? ಹಂಗೋ ಹಿಂಗೋ ಒಂದು ಬುಲೆಟ್ ಅಣ್ಣನ್ಗೆ ಬಿದ್ದೋಗ್ಬಿಡುತ್ತೆ. ಇಮಿಡಿಯೇಟ್ ಆಂಬುಲೆನ್ಸ್ ಬರುತ್ತೆ. ಯಾರು ಫೋನ್ ಮಾಡಿದ್ರು, ಯಾರ ಅಡ್ರೆಸ್ ಹೇಳಿದ್ರು ಒಂದು ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟಿದ್ಯಾ. ಅಣ್ಣಂಗೆ ಎಲ್ಲ ಮರ್ತೋಗೋ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಅದಕ್ಕೆ ಅಣ್ಣನ್ಗೆ ನಾನು ಯಾರೋ ಅನ್ನೋದೇ ಮರ್ತೋಗಿರ್ತಾನೆ. ನಾನು ಯಾರೋ ಅನ್ನೋದಷ್ಟೇ ಮರ್ತೋಗಿರ್ತಾನೆ. ಇಂಗ್ಲೀಷು, ತೆಲುಗು, ಹಿಂದಿ, ತಮಿಳು, ಫೋನ್ ಹೆಂಗ್ ಯೂಸ್ ಮಾಡಬೇಕು, ಪೊಲೀಸು, ಡಾಕ್ಟ್ರು, ಗನ್ ಹೆಂಗ್ ಯೂಸ್ ಮಾಡಬೇಕು, ಸಿಗರೇಟ್ ಹೆಂಗ್ ಕುಡಿಬೇಕು ಎಲ್ಲ ನೆನಪಿರುತ್ತೆ. ನಾನು ಯಾರೋ ಅನ್ನೋದಷ್ಟೇ ಮರ್ತೋಗಿರ್ತಾನೆ. ಎಂತ ಇಂಜೆಕ್ಷನ್ ಕಂಡಿರ್ದವ್ರೆ ನಮ್ ಡೈರೆಕ್ಟ್ರು. ಪಾಕಿಸ್ತಾನ ಜೈಲು ಹೆಂಗಿರುತ್ತೆ ಅಂದ್ರೆ ಅಮೆರಿಕ ಜೈಲ್ ಇದ್ದಂಗಿರುತ್ತೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಪೊಲೀಸರು ಅಣ್ಣಂಗೆ ಹೆಂಗ್ ಬಿಲ್ಡಪ್ ಕೊಡ್ತಾರಂದ್ರೆ ಪಾಕಿಸ್ತಾನದಲ್ಲಿರುವ ಕ್ರಿಮಿನಲ್ಸ್ಗಿಂತ ನಮ್ಮ ಇಂಡಿಯಾದಲ್ಲಿ ಇರೋ ಕ್ರಿಮಿನಲ್ ಡೇಂಜರ್ ಭಯಂಕರ ಟೆರರಿಸ್ಟ್ಗಳಿದ್ದಾರೆ ಅಂತ ಹೇಳಿದ್ದಾರೆ. ಈ ಫಿಲ್ಮ್ ನಲ್ಲಿ ಪಾಕಿಸ್ತಾನದಿಂದ ಇಂಡಿಯಾಗೆ ಸುಲಭವಾಗಿ ಫೋನ್ ಮಾಡಬಹುದು, ಅದು ವಿಡಿಯೋ ಕಾಲ್ನು ಕೂಡ ಈಸಿಯಾಗಿ ಮಾಡಬಹುದು ಅಂತ ತೋರಿಸಿದ್ದಾರೆ. ಅಣ್ಣ ಕಾಶ್ಮೀರದಿಂದ ಹೀರೋಯಿನ್ ಅಕ್ಕನ ಸ್ನೋ ಫ್ಲಡ್ ಇಂದ ಪ್ರಾಣವನ್ನ ಕಾಪಾಡ್ತಾನೆ. ಅಕ್ಕ ಕಾಪಾಡಿದಕ್ಕೆ ಒಂದು ಥ್ಯಾಂಕ್ಸ್ ಹೇಳೋದು ಬಿಟ್ಬಿಟ್ಟು ಬಾಯಿ ತುಂಬಾ ಉಗಿತಾಳೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಇನ್ನು ಅಣ್ಣ ಪಾಕಿಸ್ತಾನದ ಗಡಿ ದಾಟಿ ಬಾವುಟ ನೆಟ್ಟು ಬಂದಿರ್ತಾನೆ. ಬಾವುಟ ನೆಡುಗ ಅರಿಶಿನ ಕುಂಕುಮ ಚೆಲ್ಲಿಬಿಟ್ಟು ಬಂದಿರ್ತಾನೆ. ಇದನ್ನ ಅಕ್ಕ ಕೇಳ್ತಾಳೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಬಾವುಟ ನೆಟ್ಟಿರೋದು ಒಬ್ಬ ಕನ್ನಡಿಗ ಅಂತ ಗೊತ್ತಾಗ್ಬೇಕು ಅಂತ. ಇದರಲ್ಲಿ ಲಾಜಿಕ್ಕೇ ಅರ್ಥ ಆಗಿಲ್ಲ. ಅರಿಶಿನ ಕುಂಕುಮ ಯೂಸ್ ಮಾಡೋದು ಕರ್ನಾಟಕದಲ್ಲಿ ಮಾತ್ರನಾ? ಇಡೀ ಭಾರತ ಯೂಸ್ ಮಾಡುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಪಾಕಿಸ್ತಾನದಲ್ಲಿರುವ ಕನ್ನಡ ಭಾಷೆನೇ ಗೊತ್ತಿರಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಣ್ಣ ತನ್ನ ಫ್ರೆಂಡ್ ನ ಕಾಪಾಡೋಕೆ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾನೆ. ಅಣ್ಣ ಅವನ ಫ್ರೆಂಡ್ ಆಪೋಸಿಟ್ ಆಗಿ ನಿಂತಿರ್ತಾನೆ. ಆದ್ರೂ ಸಹ ಬುಲೆಟ್ ಅಣ್ಣನ ದಾಟಿ ಫ್ರೆಂಡ್ ಕಣ್ಣಿಗೆ ಬೀಳುತ್ತೆ. ಅಣ್ಣನಿಗೆ ಮಾತ್ರ ಬೀಳಲ್ಲ. ವಾಟ್ ಎ ಮ್ಯಾಜಿಕ್ ಬುಲೆಟ್ ಅಷ್ಟೇ. ಇನ್ನೊಬ್ಬ ಬಾಕ್ಸರ್ ಫ್ರೆಂಡ್ ನ ಕಾಪಾಡೋಕೆ ಹೋಗ್ತಾನೆ. ಅವನನ್ನು ಕೂಡ 2 ಕಿಲೋಮೀಟರ್ ದೂರದಿಂದ ಬುಲೆಟ್ ನೇರ ಸ್ಟೇಡಿಯಂ ಗೋಡೆಗಳನ್ನ ದಾಟಿ ಗ್ಲಾಸ್ಗಳನ್ನ ದಾಟಿ ಅಲ್ಲಿರೋ ಅಣ್ಣನ ಫ್ರೆಂಡ್ ಕಣ್ಣಿಗೆ ಬೀಳುತ್ತೆ. ಅಣ್ಣನ್ಗೆ ತಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೂ ತನ್ನ ಫ್ರೆಂಡ್ ಮನೆಗೆ ನೇರವಾಗಿ ಬಂದು ಬಿಡ್ತಾನೆ. ಅಕ್ಕನ ಕರ್ಕೊಂಡು ಅಣ್ಣ ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿ ವಿಲನ್ಸ್ ಅಟ್ಯಾಕ್ ಮಾಡ್ತಾರೆ. ಅಣ್ಣ ಅಕ್ಕನ್ಗೆ ಗೊತ್ತಾಗಬಾರ್ದು ಅಂತ ಸೈಲೆಂಟ್ ಆಗಿ ಹಿಂದೆ ಹೊಡಿತಿರ್ತಾನೆ. ಅಲ್ಲಿರೋ ಜನಗಳು ಕೂಡ ಏನು ರಿಯಾಕ್ಟೇ ಮಾಡ್ತಾ ಇರೋಲ್ಲ. ಅವರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಅಟ್ಲೀಸ್ಟ್ ಅವ್ರ ಕಡೆ ಕೂಡ ಜನ ತಿರುಗಿ ನೋಡಲ್ಲ. ಒಬ್ಬ ಕತ್ತಿ ಹಿಡ್ಕೊಂಡು ಒಬ್ಬನ ಸಾಯಿಸ್ತಿದ್ದಾನೆ ಅಂದ್ರೆ ಜನ ತಮ್ಮ ಪಾಡಿಗೆ ಆರಾಮವಾಗಿ ಹೋಗ್ತಿರ್ತಾರೆ. ಈ ಫಿಲಮ್ ಅಲ್ಲಿ ಚಿಕ್ಕಣ್ಣನ ಏನಕ್ಕೆ ಹಾಕೊಂಡಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅಣ್ಣ ಪಾಕಿಸ್ತಾನಕ್ಕೆ ಹೋದ 15 ದಿನದಿಂದ ಅಣ್ಣ ಸಾಕಿರೋ ನಾಯಿ ಊಟನೇ ಮಾಡಿರಲ್ಲಂತೆ. ಅಲ್ಲ, ಮನುಷ್ಯರೇ 3 ದಿನ ಉಪವಾಸ ಇದ್ರೇನೆ ಕತೆ ಮುಗಿಯುತ್ತೆ. ಇನ್ನು ನಾಯಿ 15 ದಿನ ಊಟ ಮಾಡಿಲ್ಲ ಅಂದ್ರೆ ಏನ್ ಗುರು? ಇನ್ನು ಅರ್ಜುನ್ ಬೇರೆ ಮಾರ್ಟಿನ್ ಬೇರೆ ಅನ್ನೋದಕ್ಕೆ ಒಂದು ಎಕ್ಸ್ರೇ ರಿಪೋರ್ಟ್ ತೋರಿಸ್ತಾರೆ ನೋಡಿ. ಬುಲೆಟ್ ಇನ್ನು ಮೇಲೇನೆ ಇದೆ, ಒಳಗೇನೆ ಹೋಗಿಲ್ಲ. ಮಾರ್ಟಿನ್ ಅಣ್ಣ ಚಿಕ್ಕನ್ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಬರ್ತಾನೆ. ಅಕ್ಕ ಅವನನ್ನ ನೋಡಿ ಅರ್ಜುನ್ ಅಂತಾನೆ ಅನ್ಕೊಳ್ತಾಳೆ. ಮಾರ್ಟಿನ್ ಅಣ್ಣ ಅರ್ಜುನ್ ತರನೇ ಇದ್ದಾನೆ ನಿಜ. ಅದೇ ಅರ್ಜುನ್ ಕಸ್ಟಮ್ ಆಫೀಸರ್, ನೀಟಾಗಿ ಹೇರ್ ಕಟ್ ಮಾಡಿಸಿದ್ದ. ಮಾರ್ಟಿನ್ ಅಣ್ಣಂದು ಹೇರ್ ನೋಡಿ, ಗಡ್ಡನ ಮಧ್ಯೆ ಟ್ರಿಮ್ ಮಾಡಿಸಿದ್ದಾರೆ. ಕುತ್ತಿಗೆಯಲ್ಲಿ ಚೈನ್ ಇದೆ, ಕೈಯಲ್ಲಿ ಗೋಲ್ಡ್ ಚೈನ್ ಇದೆ. ಇದ್ಯಾವುದು ಅರ್ಜುನ್ ಹಾಕೊಂಡಿರಲಿಲ್ಲ. ಮತ್ತೆ ಡ್ರೆಸ್ ಕೂಡ ಬೇರೆ ತರನೇ ಇದೆ. ಇದ್ಯಾವುದು ಹೊಸದಾಗಿ ಅಂತ ಅನ್ಸೇ ಇಲ್ವಾ ಅಕ್ಕನ್ಗೆ ಅಂತ. ಮಾರ್ಟಿನ್ ಅಣ್ಣ ಯಾವಾಗ್ಲೂ ಆಫ್ ಸ್ಲೀವ್ ಶರ್ಟ್ ಹಾಕಿರ್ತಾನೆ. ಯಾಕಂದ್ರೆ ಟ್ಯಾಟು ಕಾಣಿಸ್ಬೇಕಲ್ಲ. ಫಿಲ್ಮ್ಗೋಸ್ಕರ ಅಣ್ಣನ್ಗೆ ಇಲ್ಲಿ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ, ಟ್ಯಾಟು ಕಾಣಿಸ್ಬೇಕಂತಾನೆ ಕಾಸ್ಟ್ಯೂಮ್ ರೆಡಿ ಮಾಡಿದ್ದಾರೆ. ಗ್ರೀನ್ ಸ್ಕ್ರೀನ್ ಪಬ್ಜಿ ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣಂದಿ ಇಬ್ರು ಸೇರ್ತಾರೆ. ಅವಾಗ್ಲೇ ಗೊತ್ತಾಗೋದು ಒಂದು ಭಯಂಕರ ಸತ್ಯ. ಇಬ್ರು ಅಣ್ಣಂದಿರ ಐಬ್ರೋಸ್ ಅಲ್ಲೂ ಸೇಮ್ ಮಾರ್ಕ್ ಇರುತ್ತೆ. ಪಾರ್ಟ್ 2 ಬೇರೆ ಇದೆ ಅಂತೆ. ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರೊಡ್ಯೂಸರ್ ಯಾರು ಅಂತ. ಈ ಮೂವಿನ ತೆಗೆಯೋಕೆ ಇವರು ತಗೊಂಡಿರೋದು 4 ವರ್ಷ. ಈ ಮೂವಿ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕಂದ್ರೆ ಕಮೆಂಟ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.